2.0ದಲ್ಲಿ ನಮ್ಮ ಹೈಯರ್ ಕ್ಲಾಸಸ್ಗೆ ಅಂದರೆ 6, 7, 8ನೇ ಕ್ಲಾಸಿಗೆ ಸಂಬಂಧಪಟ್ಟಂಥ ಕಲಿಕಾಂಶಗಳಿರೋದ್ರಿಂದ ಅಥವಾ ಪರಿಕಲ್ಪನೆಗಳಿರೋದ್ರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಗಣಿತ ಕಿಟ್ನಲ್ಲಿ ಸಂಖ್ಯಾ ರೇಖೆಗೆ ತುಂಬ ಇಷ್ಟ. ಗಣಿತ ಕಿಟ್ಟಿಂದ ನಾನು ಗಣಿತ ಅಂದರೆ ನನಗೆ ಅರ್ಥ ಆಗ್ತಿಲ್ಲ. ಈಗನೇ ನನಗೆ ಸ್ವಲ್ಪ ಅರ್ಥ ಆಗ್ತಿದೆ. ಯಾಕಂದರೆ ಇವಾಗ ಗಣಿತ ಕಿಟ್ ಬಂದಿದೆ ನಮಗೆ. ಅದರಲ್ಲಿ ನಾನು ಈಗ ಗಣಿತದಲ್ಲಿ ಅವಿಭಾಜ್ಯ ಸಂಖ್ಯೆಗಳು, ಬೆಸ ಸಂಖ್ಯೆ, ಸರಿ ಸಂಖ್ಯೆ, ಮಾಸಹ, ಲಾಸಹ, ಲೆಕ್ಕ ಇದೆಲ್ಲ ಚೆನ್ನಾಗಿ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ಬೋರ್ಡ್ ಮೇಲೆ ಕಲ್ತ್ಕೊಡ್ತಾ ಇದ್ರು. ಇವಾಗ ಕಿಟ್ ಬಂದವಾಗಿಂದ ಈಸಿಯಾಗಿ ನಮ್ಮ ಕೈಯಲ್ಲೇ ಲೆಕ್ಕ ಎಲ್ಲ ಮಾಡಿಸ್ತಾರೆ. ಈಸಿಯಾಗಿ ಕಲ್ತ್ಕೊಳ್ಬೋದು. ಎಕ್ಸಾಮಲ್ಲಿ ಕೂಡ ಇವಾಗ ಏನು ಭಯ ಆಗ್ತಾ ಇಲ್ಲ. ನಮ್ಮ ಶಿಕ್ಷಕರು ತರಗತಿಯ ಬೋಧನೆಯ ಸಂದರ್ಭದಲ್ಲಿ ಬಳಸಿಕೊಂಡ ನಂತರ ಶಿಕ್ಷಕರು ರಜೆಯ ಮೇಲಿದ್ದಾಗ ಆ ಒಂದು ತರಗತಿಗಳನ್ನು ಮಕ್ಕಳೇ ಲೀಡರ್ಸ್ ಮೂಲಕ ಅಥವಾ ಬೇರೆ ಪಕ್ಕದ ತರಗತಿಯ ಶಿಕ್ಷಕರು ವರ್ಕನ್ನು ಅಸೈನ್ ಮಾಡಿದಾಗ ಆ ಸಂದರ್ಭದಲ್ಲಿ ಅವುಗಳನ್ನ ಬಳಸ್ಕೋತಿದ್ದಾರೆ. ನಾನು ಒಂದು ದಿವಸ ರಜೆ ಹಾಕಿದೆ ಅಂದರೆ ಅವತ್ತು ನನ್ನ ಕ್ಲಾಸ್ ಯಾರೂ ಎಂಗೇಜ್ ಮಾಡೋದಿಲ್ಲ. ನಾನೇನು ಮಾಡಿದ್ದೀನಿ ಅಂದರೆ ಪ್ರಾಕ್ಟೀಸು, ನಾನು ಆಬ್ಸೆನ್ಸಲ್ಲಿ ಮಕ್ಕಳು ಏನು ಕಲಿಕೆ ಮಾಡಿರ್ತಾರೆ ಅವರು ಅದನ್ನ ಜಸ್ಟ್ ಡ್ರಿಲ್ ವರ್ಕ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಇಷ್ಟೇ ಮಕ್ಕಳು ಅಂತಲ್ಲ, ಪ್ರತಿಯೊಂದು ಮಗುನು ದೇ ಫೀಲ್, ದೇ ಟಚ್, ದೇ ಎಂಜಾಯ್ ದ ಕಿಟ್. ನಮಗೆ ಸ್ವಂತವಾಗಿ ಮಾಡೋಕ್ಕೆ ಬರ್ತಿದ್ದಿಲ್ಲ. ಇವಾಗ ಬಂದು ಮಾಡಿದಾಗ ಅದರಲ್ಲಿ ಗಣಿತದಲ್ಲಿರೋ ಕಿಟ್ನ ಯೂಸ್ ಮಾಡ್ಕೊಂಡಾಗ ಎಲ್ಲ ಈಸಿಯಾಗಿ ಗೊತ್ತಾಯಿತು. ಐ ಲವ್ ಮ್ಯಾಥ್ಸ್. ಐ ಲವ್ ಮ್ಯಾಥಮೆಟಿಕ್ಸ್.